ಹಾಯ್, ಶ್ರೇಯ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ತುಂಬ ಸಿಂಪಲ್ ಆಗಿರುವಂಥ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಕೂಡ ಅಷ್ಟೇ ಇರುತ್ತೆ. ಟೇಸ್ಟಿ ಅನ್ನೋಕ್ಕಿಂತ ಈ ಥರ ನಾವು ಮಕ್ಕಳಿಗೆ ಆಯಿತು ಮತ್ತು ಡಯಟ್ನವರಿಗೆ ಈ ಥರ ಡ್ರಿಂಕ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ನಾವೊಂದಿಟ್ಟು ಇಲ್ಲಿ ಖರ್ಜೂರ ತೊಗೊಂಡಿದ್ದೇನೆ. ಚೆನ್ನಾಗಿರುವಂಥ ಖರ್ಜೂರ ನೋಡಿ. ಇದ್ರ ಒಳಗಡೆದು ಬೀಜ ಎಲ್ಲ ತಗೊಂಡ್ಬಿಡ್ತೇನೆ ನಾನು. ಬೀಜ ಎಲ್ಲ ತೆಗಿಬೇಕಿದ್ರದ್ದು ಕ್ಲೀನಾಗಿ, ಒಳಗಡೆ ಬೀಜ ಇರಬಾರ್ದು. ಹಾಗಾಗಿ ನೋಡಿ, ಬೀಜ ಬಂತಲ್ಲ, ಇದೇ ಥರ ಇದೆಲ್ಲ ಬೀಜ ತೆಗೆದಿಟ್ಕೋತೀನಿ. ನೋಡಿ, ಇಲ್ಲಿ ಒಂದಿಷ್ಟು ಬೀಜ ತೆಗೆದು ಇಟ್ಟಿದ್ದೇನೆ ನಾನಿಲ್ಲಿ. ಇಲ್ಲಿ ಗೋಡಂಬಿ ನೋಡಿ, ಒಂದು 10 ರಿಂದ 12 ಗೋಡಂಬಿ, ಹಾಗೆ ಒಂದು 10 ರಿಂದ 12 ಬಾದಾಮಿ. ಈಗಿಷ್ಟನ್ನು ನಾನು ಹಾಲಲ್ಲಿ ನೆನೆಸಿಡ್ತೇನೆ. ಒಂದು ಒಳ್ಳೆ ಡಯಟ್ದು ರೆಡಿ ಆಗುತ್ತೆ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಸಖತ್ತಾಗಿರುತ್ತೆ. ಅಷ್ಟೇ ಸೂಪರ್ ಆಗಿರುವಂಥ ಡ್ರಿಂಕ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ನೋಡಿ ಹಾಲು ಹಾಕಿ ಈಗ ಇದನ್ನು ಚೆನ್ನಾಗಿ ನೆನೆ ಇಡ್ತೇನೆ. ನೋಡಿ, ಇದೆಲ್ಲ ಈಗ ಹಾಲಲ್ಲಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀವು ಹಾಲು ಹಾಕೋಬೋದು. ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಲಲ್ಲಿ ನೆನೆ ಇಟ್ಕೋಬೋದು. ನೋಡಿ, ಇನ್ನೊಂದು ಚೂರು ಹಾಲು ಕೂಡ ಹಾಕ್ತಾಯಿದ್ದೀನಿ ನಾನು. ಹಾಗೆ ಇದನ್ನು ಈಗ ಒಂದು ಅರ್ಧ ಗಂಟೆ ಆದರೂ ನಾನಿಲ್ಲಿ ನೆನೆ ಇಡ್ತೀನಿ. ಅರ್ಧ ಗಂಟೆ ಆದಮೇಲೆ ನಿಮಗೆ ತೋರಿಸ್ತೇನೆ. ಇದು ನೋಡಿ, ಇಲ್ಲಿ ಕಾಮ ಕಸ್ತೂರಿ ಬೀಜ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತಂಪು ಕೊಡುತ್ತೆ. ಸ್ವಲ್ಪ ಇದನ್ನು ಡ್ರಿಂಕಿಗೆ ಹಾಕಿದರೆ ಒಳ್ಳೆಯದಂತೇಳಿ ಇದನ್ನು ಕೂಡ ನಾನು 10 ನಿಮಿಷದಲ್ಲಿ ನೆನೆಯುತ್ತೆ. ಆದಷ್ಟು ಬೇಗ ನಾನು 2 ಒಟ್ಟಿಗೆ ನೆನೆ ಇಟ್ಬಿಡ್ತೇನೆ. ಚೆನ್ನಾಗಿ ನೆನೆಯಲಿ ಒಂದು ಅರ್ಧ ಗಂಟೆ. ಇದು ಕೂಡ ನೆನೆದ ಮೇಲೆ ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಬೀಜ ಕೂಡ ನೆನೆದಿದ್ದಾವೆ ಫ್ರೆಂಡ್ಸ. ಇಲ್ಲಿ ಇದು ಕೂಡ ನೆನೆದಿದೆ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊತೇನೆ. ನೋಡಿ, ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಇದನ್ನೆಲ್ಲವನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕೋತೇನೆ. ಇನ್ನೂ ಇದಕ್ಕೆ ಹಾಲು ಹಾಕಬೇಕು ನಾವು. ಇನ್ನೂ ಒಂದು ಬೌಲ್ ಹಾಲು ಹಾಕ್ತೀನಿ. ಒಟ್ಟಿಗೆ 2 ಬೌಲ್ ಹಾಲಾಗುತ್ತೆ ಫ್ರೆಂಡ್ಸ್. ಇದು ಮಿಕ್ಸಿಯಲ್ಲಿ ರುಬ್ಬೋದ್ರಿಂದ ಜಾಸ್ತಿ ಹಾಲು ಹಿಡಿಯೋದಿಲ್ಲ. ಒಂದು ಸತಿ ರುಬ್ಕೊಂಡ್ಬಂದಮೇಲೆ ಮತ್ತೆ 1 ಬೌಲ್ ಹಾಲು ಹಾಕ್ತೇನೆ. ನೋಡಿ, ಇಲ್ಲಿ ಈ ಥರ ಈಗ ನುಣ್ಣಗೆ ರುಬ್ಬಿದ್ದೇನೆ. ನಾನಿಲ್ಲಿ ಇನ್ನೊಂದು ಬೌಲ್ ಕೂಡ ಹಾಲು ಹಾಕ್ತೇನೆ. ನೋಡಿ, ಅದಕ್ಕೆ ಹಾಕಿ ಈಗ ಒಂದು 3-4 ರೌಂಡ್ ಅಷ್ಟೇ ತಿರುಗಿಸ್ಕೊಂಬರ್ತೇನೆ. ನೋಡಿ, ಈಗ ರೆಡಿ ಮಾಡಿಟ್ಟಿದ್ದೇನೆ. ಇದಕ್ಕೆ ನೋಡಿ ನಾನು ಬೀಜ ಹಾಕೋತೇನೆ. ಬೀಜ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದಕ್ಕಾಗಿ 2 ಬೌಲ್ಗೆ ಸ್ವಲ್ಪ ಬೀಜ, 1 ಟೇಬಲ್ ಸ್ಪೂನಷ್ಟು ಬೀಜ ಕೂಡ ಹಾಕಿದ್ದೇನೆ. ಹಾಗೆ ಇಲ್ಲಿ ನೋಡಿ, ರೆಡಿ ಮಾಡಿಟ್ಟಿರೋಂಥ ಡ್ರಿಂಕನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಡಯಟ್ನವರಿಗಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಮತ್ತು ಮಕ್ಕಳಿಗೆ ಕೂಡ ಈ ಥರ ನೀವು ಮಾಡಿಕೊಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಖರ್ಜೂರನ ಕಟ್ ಮಾಡಿದೆ. ನೋಡಿ, ಬಾರಲ್ಲ, ಅದು ಕೂಡ ಒಳಗೆ ಹೋಗುತ್ತೆ, ನಿಲ್ಲೋದಿಲ್ಲ. ಸ್ವಲ್ಪ ಟೇಸ್ಟ್ ಇರಲಿ ಅಂಥೇಳಿ ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ. ಹಾಗೆ ಕಟ್ ಮಾಡಿಟ್ಟಿರೋಂಥ ಬಾದಾಮಿ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.